ಸಂದರ್ಭದಲ್ಲಿ ಮಹಾಯೋಗಿ ವೇಮನ ಜಯಂತಿ ಆಚರಣೆ. ಮಹಾಯೋಗಿ ವೇಮನ ತಮ್ಮ ಪದ್ಯಗಳ ಮೂಲಕ ಮನುಕುಲದ ಉನ್ನತಿಗೆ ಸನ್ಮಾರ್ಗದ ಉಪದೇಶ ನೀಡಿರುವ ಹಿನ್ನೆಲೆ ಅವರ ಜಯಂತಿಯನ್ನು ಮುಳಗುಂದ ಪಟ್ಟಣದ ಗಣ್ಯರಾದ ಮಹಾದೇವಪ್ಪ ಬಟ್ಟೂರ್ ಇವರ ಮನೆಯಲ್ಲಿ ವೇಮನರ ಹಾಗೂ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಆಚರಿಸಿದರು. ಓಂ ಕಾಂತನ ವಸತೆ ವರದೆ ಕಾಮಾರುಪಿ ಧ್ಯಾನ ವೈರಾಗ್ಯ ಸಿದ್ಧಾರ್ಥ ದೀಕ್ಷಾಂತ ಹೆಚ್ಚಿ ಪಾರ್ವತಿ ನಮಸ್ತೆ ಚೌಧರಿ ಕಾಶ್ಮೀರ ಪುರವಾಸನೆ ಪ್ರಾರ್ಥನೆ ದಾನಚ್ಛದಮೆ ವಾಗರ್ಥಾಯ ಪ್ರತಿಪದ ಜಗತ್ತರ್ಪಿತು ವಂದೇ ಪಾರ್ವತಿ ಪರಮೇಶ್ವರ ಓಂ ಸಿದ್ಧಿ ಬುದ್ಧಿ ಪ್ರಭೇದಿ ಭಕ್ತಿ ಮುಕ್ತಿ ಪ್ರದಾಹಿನಿ ಮಂತ್ರಪತಿ ಸದಾವೇ ಮಹಾಲಕ್ಷ್ಮೀ ನಮಸ್ತೆ ಓಂ ಮೃತ್ಯುಂಜಯಾಯ ರುದ್ರಾಯ. ಈ ವೇಳೆ ರಾಜೇಶ್ವರಿ ಬೆಡ್ನಿಯವರು ಮಾತನಾಡುತ್ತಾ, ವೇಮನರು ಮಹಾಯೋಗಿ ಜ್ಞಾನಿಯಾಗಿದ್ದು ಸುಮಾರು 15,000ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಪ್ರತಿಯೊಬ್ಬರು ಅವರ ಸಾಹಿತ್ಯವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಆದರ್ಶಗಳನ್ನು ಪಾಲಿಸಬೇಕು ಎಂದು ಸಲಹೆ ನೀಡಿದರು. ಹೇಮರೆಡ್ಡಿ ಮಲ್ಲಮ್ಮ ಅವರ ಅತ್ತಿಗೆಯಾಗಿ ಬಂದಮೇಲೆ ವೇಮನ ಜೀವನವನ್ನು ಬಹಳ ಬದಲಾಯಿಸ್ತಾರೆ. ಎಷ್ಟು ಬದಲಾಯಿಸ್ತಾರಂದ್ರೆ ಬರೀ ದುಶ್ಚಟಗಳಿಂದ ಅಡ್ಡಾಡ್ತಿರ್ತಾರೆ. ಅದನ್ನು ಹೇಮರೆಡ್ಡಿ ಮಲ್ಲಮ್ಮ ಅವರು ಬಂದಮೇಲೆ ಬದಲಾಯಿಸ್ತಾರೆ. ವೇಮನವರ ಆಂಧ್ರ ಜಿಲ್ಲೆ ಕಡಪಲ್ಲಿ ಹುಡ್ತಾರೆ. ಅಲ್ಲಿ 15 ತಾವು ಬದಲಾದ್ಮೇಲೆ ಜೀವನ ಬದಲಾದ್ಮೇಲೆ 15,000 ಕೃತಿಗಳನ್ನ ರಚಿಸ್ತಾರೆ, ಅಂದರೆ ಪದ್ಯಗಳನ್ನ ರಚನೆ ಮಾಡ್ತಾರೆ. ಇವರ ಕೃತಿಗಳು ಸ್ವಲ್ಪ ಇನ್ನೂ ಜನರಿಗೆ ಸಂಪ್ರದಾಯಸ್ಥರಿಗೆ ಕೃತಿಗಳಿಗೆ ಅಡ್ಡವಾಗಿದ್ದಾರೆ. ವೇಮನರು ರಚಿಸಿದಂಥ ಕೃತಿಗಳು ನಮ್ಮಲ್ಲಿ ಹೆಂಗೆ ಸರ್ವಜ್ಞ ಅಂತ ಓದಿದಲ್ಲ ಕರ್ನಾಟಕದಲ್ಲಿ, ಹಂಗೆ ಆಂಧ್ರದಲ್ಲಿ ವೇಮನರು ಸಾಕಷ್ಟು ಕೃತಿಗಳನ್ನ ರಚಿಸ್ತಾರೆ. ಇವರು ಭಾಳ ತಿಳುವಳಿಕೆ ಇದ್ದವ್ರಿಗೆ, ಮಹಾಯೋಗಿ ಮಹಾಜ್ಞಾನಿ. ಅವರು ಒಂದು ಪದ್ಯವನ್ನು ನಾನು ನಿಮಗೆ ಹೇಳ್ತೀನಿ. ಕಲ್ಲು ಕಲ್ಲಾಗತ್ತ, ಮರ ಮರ ಆಗತ್ತ, ಮನುಷ್ಯ ಮನುಷ್ಯ ಆಗ್ತಾರೆ, ಶಿವ ಶಿವ ಆಗ್ತಾರೆ. ಆದರೆ ಯಾಕೆ ಮನುಷ್ಯ ಶಿವ ಆಗಿ ಬದಲಾವಣೆ ಆಗ್ಲಿಕ್ಕೆ ಯಾಕೆ ಯೋಚನೆ ಮಾಡೋದಿಲ್ಲ ಅಂತೇಳಿ ವೇಮನರು ಎಲ್ಲ ಜನರಿಗೆ ಯೋಚನೆ ಮಾಡುವಂಥ ಸಂದೇಶವನ್ನು ಕೊಡ್ತಾರೆ. ಹಿಂಗೆ ಅವರು 15,000 ಸಂದೇಶಗಳನ್ನ ಕೊಡ್ತಾರೆ. ಆ ಸಂದೇಶಗಳು ನಮ್ಮ ಸಾಹಿತ್ಯದಲ್ಲಿ ನಮ್ಮ ಭಾರತದ ಸಾಹಿತ್ಯದಲ್ಲಿ ದೊಡ್ಡದಾಗಿ ಅದಾವು. ಅದನ್ನು ಜನರಿಗೆ ತಲುಪಿಲ್ಲ. ನಾವು ನೀವೆಲ್ಲ ಸೇರಿ ವೇಮನರಿಗೆ ಒಂದು ಸಣ್ಣ ಯೋಚನೆಯಿಂದ ಸಣ್ಣದಾಗಿ ನಾವು ಯೋಚನೆ ಮಾಡಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಜ್ಞಾನವಂತರಾಗಬೇಕು ಅಂತ ನೀವು ವೇಮನರ ಜಯಂತಿಯಲ್ಲಿ ಭಾಗವಹಿಸಲು ನಮಗೂ ಎಲ್ರಿಗೂ ಜ್ಞಾನ ಸಿಗಲಿ. ಎಲ್ಲರೂ ಅವರಾಗಿ ಯೋಚನೆ ಮಾಡಿ ಅವ್ರು ಯಾವತ್ತೂ ಜಾತಿ ಭೇದ ಮೇಲು ಕೀಳು ಅಂತ ಅನ್ನೋರು. ಅಷ್ಟು ಈ ಮಹಾಯೋಗಿ ವೇಮನರು ಜಯಂತಿಯಲ್ಲಿ ಭಾಗವಹಿಸಿದ ನನ್ನ ಪುಣ್ಯ ಅಂತ ಹೇಳಿ. ಈ ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಸಮಿತಿ ಸದಸ್ಯರು, ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು.